ಬಾಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗಡ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಗೊತ್ತಿರೋದೇನೆ, ಇಂಡಿಯಾ ಮ್ಯಾಚ್ ಸೋತರು ಶ್ರೀಲಂಕಾ ಅಗೇನ್ಸ್ಟ್. ಒಂಥರ ಕ್ವಾರ್ಟರ್ ಮ್ಯಾಚ್ ಆಗಿತ್ತು, ಸೂಪರ್ ಓವರ್ಗೆ ಬಂದಂತ ಮ್ಯಾಚ್ ಆಗಿತ್ತು. ಸೊ ಇವಾಗ ಬರ್ತಾ ಇರೋ ಅಪ್ಡೇಟ್ ಏನು ಅಂತಂದ್ರೆ, ತಿಲಕ್ ವರ್ಮಾ ಅವರು ಕ್ಯಾಪ್ಟನ್ಸಿನ ನೆಟ್ಟಿಗೆಯಲ್ಲಿ ನಿಭಾಯಿಸ್ತಾ ಇಲ್ಲ. ಆದ್ರಿಂದ ಏನೋ ಚೇಂಜ್ ಓವರ್ ಮಾಡ್ಬೋದಾ, ಟರ್ನ್ ಓವರ್ ಮಾಡ್ಬೋದಾ, ಅಂದ್ರೆ ವೈಸ್ ಕ್ಯಾಪ್ಟನ್ಸಿ ಕೊಟ್ಟಿದಾರಲ್ಲ ಇಂಡಿಯಾ ಮೈನ್ ಟೀಮಿಗೆ, ಸೊ ಅದನ್ನ ಟರ್ನ್ ಓವರ್ ಮಾಡ್ಬೋದಾ ಅನ್ನೋ ತರ ಅಪ್ಡೇಟ್ಗಳು ಹಂಗೆ ಹಿಂಗೆ ಬರ್ತಾ ಇದೆ. ಬಟ್ ಇನ್ನ ಅವ್ರೇನು ಇಂಡಿಯನ್ ಟೀಮಲ್ಲಿ ಕ್ಯಾಪ್ಟನ್ಸಿನೇ ಆಗಿರ್ಲಿ, ಮೈನ್ ಇಂಡಿಯನ್ ಟೀಮಲ್ಲಿ ವೈಸ್ ಕ್ಯಾಪ್ಟನ್ಸಿನೇ ಆಗಿರ್ಲಿ, ಏನು ಸಹ ನಿಭಾಯಿಸಿಲ್ಲ. ಸೊ ಫ್ಯೂಚರ್ನ ಕೂಡ ತಿಲಕ್ ವರ್ಮಾ ಅವರಿಂದ ನೋಡಿದ್ರೆ ಹೆಂಗಣ್ಣ ಎನರ್ಜೆಟಿಕ್ ಆಗಿದೆ ತಿಲಕ್ ವರ್ಮಾ. ಇನ್ನು ಏಜ್ ಹಾಕೋಗ್ಬಿಟ್ಟಿಲ್ಲ ತಿಲಕ್ ವರ್ಮಾಗೆ. ಇನ್ನ ಅವ್ರನ್ನ ಟ್ರೈನ್ ಅಂಡ್ ಟೆಸ್ಟ್ ಮಾಡ್ದಂಗೆ ಪಟ್ಟನಂಗೆ ರಿಮೂವ್ ಮಾಡ್ಬಿಡ್ತಾರೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಒಟ್ಟಲ್ಲಿ ಟಾಕ್ ಅದು ನಡೀತಾ ಇದೆ ಅಂತ ನೆಟ್ಟೆ ಕ್ಯಾಪ್ಟನ್ಸಿ ನಿಭಾಯಿಸ್ತಾ ಇಲ್ಲ ಅನ್ನೋ ವಿಚಾರದ ಮೇಲೆ. ಬಟ್ ಸ್ಯಾಡ್ ಏನ್ ಗೊತ್ತಾ, ಎಲ್ಲಾರ ವಿಚಾರದಲ್ಲೂ ಕೂಡ ಚರ್ಚೆ ಆಗುತ್ತೆ. ಶುಭ್ಮನ್ ಗಿಲ್ ವಿಚಾರದಲ್ಲಾಗಿರ್ಬೋದು, ಇಶಾನ್ ಕಿಶನ್ ಆಗಿರೋ, ಸಂಜು ಸ್ಯಾಮ್ಸನ್ ತಗೊಳ್ಳಿ, ತಿಲಕ್ ವರ್ಮಾ ತಗೊಳ್ಳಿ, ಶುಭ್ಮನ್ ಗಿಲ್ನ ತಗೊಳ್ಳಿ, ಯಾರನ್ನ ತಗೋ, ಶ್ರೇಯಸ್ ಅಯ್ಯರ್ನ ತಗೊಳ್ಳಿ, ಎಲ್ಲಾರ ವಿಚಾರದಲ್ಲೂ ಕೂಡ ಚರ್ಚೆ ಆಗುತ್ತೆ. ಬಟ್ ಬ್ಯಾಕ್ ಟು ಬ್ಯಾಕ್ IPL ಟ್ರೋಫಿನ ಗೆಲ್ಸಿರೋಂತ ರಜತ್ ಪತ್ದಾರು ಇಂಡಿಯಾ ಸ್ಕ್ವಾಡ್ ಅಲ್ಲೇ ಇಲ್ಲ ಅಂತಂದ್ರೆ ಇದು ಸಿಕ್ಕಾಪಟ್ಟೆ ಸೈಕ್ ಆಗುತ್ತೆ. ಅಪ್ಡೇಟ್ ಬಿಟ್ಟು ಬ್ಯಾಟ್ಲಿ, ಇದು ಆಸ್ಟ್ರೇಲಿಯನ್ ಲೆಜೆಂಡ್. ಇವ್ರಿಗೊಂದು ಕ್ವಶನ್ ಬರುತ್ತೆ, ನಿಮ್ಮ ಪ್ರಕಾರ ಯಾರು ಅನ್ಸುತ್ತೆ ಇಂಡಿಯನ್ ಟೀಮ್ ಅಲ್ಲಿ ನೋಡ್ತು ಅಂದಾಗ ವಿಚ್ ಇಂಡಿಯನ್ ಪ್ಲೇಯರ್ ವುಡ್ ಹ್ಯಾವ್ ಸ್ಯೂಟೆಡ್ ದಟ್ ಗ್ರೇಟ್ ಆಸ್ಟ್ರೇಲಿಯನ್ ಟೀಮ್? ಗ್ರೇಟ್ ಆಸ್ಟ್ರೇಲಿಯನ್ ಟೀಮ್ ಅಂತ ಕರೀತಾರಲ್ಲ, ಇವಾಗಿನ ಆಸ್ಟ್ರೇಲಿಯನ್ ಟೀಮ್ ಅಲ್ಲ, ಮುಂಚೆ ಇತ್ತಲ್ಲ ಆಸ್ಟ್ರೇಲಿಯನ್ ಟೀಮ್, ಒಂದು ಗ್ರೇಟ್ ಆಸ್ಟ್ರೇಲಿಯನ್ ಟೀಮ್, ಒಂದು ರಿಪೀಟೆಡ್ ಆಗಿ ವರ್ಲ್ಡ್ ಕಪ್ಸ್ಗಳನ್ನ ನೋಡೋದಲ್ಲ, ಆ ಆಸ್ಟ್ರೇಲಿಯನ್ ಟೀಮ್ಗೆ ಇನ್ಫ್ಯಾಕ್ಟ್ ಇವರು ಕೂಡ ಆ ಒಂದು ಟೀಮ್ ಅಲ್ಲಿ ಬ್ರೆಟ್ಲಿ ಅವರು. ಸೊ ಆ ಟೀಮ್ಗೆ ಯಾರು ಸೂಟ್ ಆಗ್ತಾರೆ ಅಂತ ನಿಮಗೆ ಅನ್ನಿಸ್ತಾ ಇದೆ ಅಂತ ಕೇಳಿದಾಗ ಅವ್ರು ಹೇಳಿರೋದು ಒಂದೇ ಒಂದು ಹೆಸರು, ವಿರಾಟ್ ಕೊಹ್ಲಿ. He had aggression, fitness and competitiveness that Australian pride itself on. ಅವ್ರು ಆಡೋದೇ ಆಸ್ಟ್ರೇಲಿಯನ್ ಪ್ಲೇಯರ್ ತರ, ಅವ್ರು ಇರೋದೇ ಆಸ್ಟ್ರೇಲಿಯನ್ ಪ್ಲೇಯರ್ ತರ, ಅವ್ರು ಇಂಡಿಯನ್ ಪ್ಲೇಯರ್ ತರ ಇಲ್ಲ, ಅವ್ರು ಇರೋದೇ ಆಸ್ಟ್ರೇಲಿಯನ್ ತರ, ಅವ್ರು ಆಡೋದೇ ಆಸ್ಟ್ರೇಲಿಯನ್ ತರ. ಸೊ ಅದಕ್ಕೋಸ್ಕರ ಅವ್ರು ಇರೋ ಬರೋದೆಲ್ಲ ಇತ್ತು ಆ ಒಂದು ಗ್ರೇಟ್ ಆಸ್ಟ್ರೇಲಿಯನ್ ಟೀಮ್ ಅಲ್ಲಿ ಪ್ಲೇಯರ್ಸ್ಗಳಲ್ಲಿ ಎಲ್ಲ ಇತ್ತಲ್ಲ. ಸೊ ಇರೋ ಬರೋದೆಲ್ಲ ವಿರಾಟ್ ಕೊಹ್ಲಿ ಇದೆ. ಸೊ ಅದಕ್ಕೋಸ್ಕರ ಅವ್ರು ಇತ್ತು ಅಂದ್ರೆ ಚೆನ್ನಾಗಿತ್ತು ಅಂತ ಹೇಳಿದ್ರು. ಅಪ್ಡೇಟ್ ನಂಬರ್ 3, ರೀಸೆಂಟ್ ಆಗಿ ಒಂದು ಮ್ಯಾಚ್ ಆಗುತ್ತೆ ಬಾಂಗ್ಲಾದೇಶದಲ್ಲಿ, ಆಸ್ಟ್ರೇಲಿಯಾ ವರ್ಸಸ್ ಬಾಂಗ್ಲಾದೇಶ್ ಮ್ಯಾಚ್. ಸೊ ಈ ಮ್ಯಾಚ್ ಅಲ್ಲಿ ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡ್ ಬರುತ್ತೆ ಕೂಪರ್ ಕಾನ್ಲಾಯ್ ಅವರಿಗೆ. ಸೊ ಆ ಒಂದು ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡ್ ನ ಲಿಟನ್ ದಾಸ್ ಅವರಿಗೆ ತ್ಯಾಗ ಮಾಡ್ಬಿಟ್ಟಿದ್ದಾರೆ, ಅಂದ್ರೆ ಬಿಟ್ಕೊಂಡ್ ಕೊಟ್ಟಿದ್ದಾರೆ. ಅಂದ್ರೆ ನಮ್ಮ ಟೀಮ್ ಅಲ್ಲಿ ಇರುವಂತವ್ರಿಗೆ ಕೊಡೋದು ಸಪ್ರೇಟು, ಬೇರೆ ಟೀಮ್ ಅಲ್ಲಿ ಇರುವಂತ ಆಪೋನೆಂಟ್ ಟೀಮ್ ಸೋತಿರುವಂತ ಟೀಮ್ಗೆ ಕೊಡುವಂಥದ್ದು ಇದೆಯಲ್ಲ. ಸೊ ಇದು ಒಂಥರ ಇದು ಸ್ಟ್ರೇಂಜ್ ಥಿಂಗು. ಬಟ್ ಆಗಿರೋದೇನು ಗೊತ್ತಾ, ಅಲ್ಲಿ ಬೈಕ್ನ ಕೊಟ್ಟಿದ್ದಾರೆ ಪ್ಲೇಯರ್ ಆಫ್ ದ ಮ್ಯಾಚ್ಗೆ. ಸೊ ಇವರು ಬಾಂಗ್ಲಾದೇಶದಿಂದ ಆಸ್ಟ್ರೇಲಿಯಾಗ ಬೈಕ್ನ ತಗೊಂಡು ಹೋಗ್ಬೇಕಲ್ಲ ಅಲ್ಲಿ, ಅದನ್ನ ತಗೊಂಡೋಗಕ್ಕೆ ಎಷ್ಟು ಖರ್ಚಾಗುತ್ತೆ ಗ್ರೌ? ಅದ್ರ ಬದಲು ಅಮಿಕೆಂಟ್ ತಗೊಳ್ರಪ್ಪ, ಬೈಕ್ ಬೆಲೆ ಏನು ನನ್ಗೆ ಗೊತ್ತೋ, ಇಲ್ಲೇ ಅಮಿಕೆಂಟ್ ಇಟ್ಕೊಳ್ರಿ, ಇಲ್ಲೇ ಇಟ್ಕೊಳ್ರಿ ಆ ಬೈಕ್ನ, ಅಲ್ಲಿಗೆ ತಗೊಂಡೋಗಲ್ಲ ಆಸ್ಟ್ರೇಲಿಯಾಗೆ ಅಂತ ಹೇಳ್ಬಿಟ್ಟು ಲಿಟನ್ ದಾಸಿಗೆ ಕೊಟ್ಟವ್ರು ಅಷ್ಟೇ, ಬೇರೆ ಏನಿಲ್ಲ ಅಲ್ಲಿ. ಅಪ್ಡೇಟ್ ನಂಬರ್ 4, ಪ್ರಪ್ಸಿಮ್ರಾನ್ ಸಿಂಗ್ ಅವರು ಒಂದು ಸ್ಟೇಟ್ಮೆಂಟ್, ಬಿಗ್ ಸ್ಟೇಟ್ಮೆಂಟ್ ಹಾಕೊಂಡಿದ್ದಾರೆ ರಿಲೇಟೆಡ್ ಟು RCB ಅಂಡ್ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಇಸ್ ದ ಬೆಸ್ಟ್ ಬ್ಯಾಟರ್ ಇನ್ IPL ಹಿಸ್ಟ್ರಿ ಅಂತ ಹೇಳಿದ್ದಾರೆ. ಹೌದು, ಅವರೇ ಹೈಯೆಸ್ಟ್ ರನ್ಸ್ ನ ಹೊಡೆದಿರೋದು ಅಂಡ್ ಅವರ ಮೋಸ್ಟ್ ನಂಬರ್ ಆಫ್ ಮ್ಯಾಚಸ್ ನ ಕೂಡ ಆಡಿರೋದು. ಸೊ ಇನ್ಯಾರು ಆಗ್ತಾರೆ ಗ್ರೇಟೆಸ್ಟ್ ಪ್ಲೇಯರು? ಅವರೇ ಆಗ್ಬೇಕು. ಅಂಡ್ ಅವ್ರ ಆಲ್ಮೋಸ್ಟ್ ಎಷ್ಟು ವರ್ಷ ಆಗಿರೋ, 19 ವರ್ಷ ಸ್ಟಾರ್ಟ್ ಆದಂಗೆ ಇನಾಗ್ರಲ್ ಸೀಸನ್ ಇಂದ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಇದ್ದಾರೆ. ಒಬ್ವಿಯಸ್ಲಿ ಗ್ರೇಟೆಸ್ಟ್ ಪ್ಲೇಯರ್ ಆಗಲೇಬೇಕು. ಅಂಡ್ ಇವ್ರ ತರ ಪ್ಲೇಯರ್ ನಾವು ಹುಟ್ಟಾಕೋದಿಕ್ ಮತ್ತೊಬ್ರು ಆಗೋದಿಲ್ಲ. ಸೊ ಅವ್ರು ಹೇಳಿರೋದು ಇನ್ನೊಂದೇನು ಅಂತಂದ್ರೆ, ನಾನು ಪಂಜಾಬ್ ಕಿಂಗ್ಸ್ ನ ಬಿಟ್ಟು ನೆಕ್ಸ್ಟ್ ಇನ್ನೊಂದು ಟೀಮ್ ಯಾವ್ದಾದ್ರು ಸಪೋರ್ಟ್ ಮಾಡ್ತೀನಿ ಅಂತಂದ್ರೆ ಅದು RCBನೇ ಆಗಿರುತ್ತೆ, ಜಸ್ಟ್ ಬಿಕಾಸ್ ಅದರಲ್ಲಿ ವಿರಾಟ್ ಕೊಹ್ಲಿ ಇದಾರೆ ಅಂತ. ವಿರಾಟ್ ಕೊಹ್ಲಿ ಯಾವ ಟೀಮ್ ಇರುತ್ತಾನೋ ಆ ಟೀಮ್ಗೆ ಸಪೋರ್ಟ್ ಮಾಡಿದ್ದೆ ಯಾವಾಗ್ಲೂ. ವಿರಾಟ್ ಕೊಹ್ಲಿ ಫ್ಯಾನ್ ಬಾಯ್ ನಾನು. ವಿರಾಟ್ ಕೊಹ್ಲಿ ಇದಾರೆ ಅಂತ ನಾನು RCBಗೆ ಸಪೋರ್ಟ್ ಮಾಡೋದು. ಫೈನಲ್ಸ್ ಕೂಡ ಅಷ್ಟೇ RCBನೇ ಗೆಲ್ಲಿ ಅಂತ ಅನ್ಕೊಂತಿದ್ದೆ ಅಂತ ಪ್ರಪ್ಸಿಮ್ರಾನ್ ಸಿಂಗ್ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 4, ಬಿಗ್ಗೆಸ್ಟ್ ಅಪ್ಡೇಟ್ ಬರ್ತಾ ಇದೆ IPL ಕಡೆಯಿಂದ. ಅದೇ ಫೈನಲ್ ಏನಾಯ್ತು, GT ವರ್ಸಸ್ RCB ಗೆದ್ರಲ್ಲ. ಸೊ ಈ ಮ್ಯಾಚ್ ಏನಿದೆ ಇದು, ಹೌದು ಅಂತ ಮಟ್ಟಿಗೆ ಇಂಟೆನ್ಸಿಟಿ ಎಕ್ಸೈಟ್ಮೆಂಟ್ ಏನು ಕ್ರಿಯೇಟ್ ಮಾಡಿರಲಿಲ್ಲ ಈ ಮ್ಯಾಚು. ಬಟ್ ಈ ಮ್ಯಾಚು ಟೂರ್ನಮೆಂಟ್ ಅಲ್ಲೇ ಹೈಯೆಸ್ಟ್ ವ್ಯೂವರ್ಶಿಪ್ ನ ಗಳಿಸಿದಂತ ಮ್ಯಾಚ್ ಆಗಿದೆ ಅಂತ ಇವಾಗ ಅಪ್ಡೇಟ್ ಬಂದಿದೆ ಮಗ. ಅಕ್ರಾಸ್ 400 ಮಿಲಿಯನ್ ವ್ಯೂವರ್ಸ್, ಅಕ್ರಾಸ್ ಎಲ್ಲಾ ಪ್ಲಾಟ್ಫಾರ್ಮ್ ಅಲ್ಲೂ ಕೂಡ 400 ಮಿಲಿಯನ್ ವ್ಯೂವರ್ಸ್ ಈ ಮ್ಯಾಚ್ ನ ವಾಚ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ ಮಗ. ಸೊ ಮೋಸ್ಟ್ ವ್ಯೂಡ್ ಮ್ಯಾಚ್ ಆಗುತ್ತೆ ಇದು ಈ ಟೂರ್ನಮೆಂಟ್. ಬರೀ ಪರ್ಟಿಕ್ಯುಲರ್ ಆಗಿ ಈ ಟೂರ್ನಮೆಂಟ್, ಬರೀ ಕಂಪ್ಲೀಟ್ ಆಗಿ ಎಲ್ಲ IPL ಹಿಸ್ಟ್ರಿ ತೆಗೆದು ನೋಡ್ತಂದ್ರೆ ಇದೇ ಮ್ಯಾಚ್ ಹೈಯೆಸ್ಟ್ ವ್ಯೂವರ್ಶಿಪ್ ತಗೊಂಡಿದೆ ಅಂತ ಅಲ್ಲ. ಸೊ ಈ ಟೂರ್ನಮೆಂಟ್ ಅಲ್ಲಿ ಇದೇ ಹೈಯೆಸ್ಟ್ ವ್ಯೂವರ್ಶಿಪ್ ತಗೊಂಡಿರೋದು ಮ್ಯಾಚ್. ಅಪ್ಡೇಟ್ ನಂಬರ್ 5, ಮಾತಾಡಿದರೆ ಕೃಷ್ಣಮಾಚಾರಿ ಶ್ರೀಕಾಂತ್ ಅವರು ಜಡೇಜಾ ಬಗ್ಗೆ, ಜೊತೆಗೆ ನಿತೀಶ್ ಕುಮಾರ್ ರೆಡ್ಡಿ ಅಂಡ್ ಹಾರ್ದಿಕ್ ಪಾಂಡ್ಯ ಬಗ್ಗೆ ಮಾತಾಡಿದರೆ. ಒನ್ಸ್ ಹಾರ್ದಿಕ್ ಪಾಂಡ್ಯ ಟೀಮ್ ಒಳಗಡೆ ಎಂಟ್ರಿ ಕೊಟ್ಟರು ಅಂತಂದ್ರೆ ಅವರೇ ಮೇನ್ ಪ್ರಿಫರೆನ್ಸ್ ಆಗಿರ್ತಾರೆ ಖಂಡಿತ. ಅದು ODIs ಆಗಿರಲಿ T20s ಆಗಿರಲಿ ಅವರೇ ಮೇನ್ ಪ್ರಿಫರೆನ್ಸ್ ಇರ್ತಾರೆ. ಅವರಿಬ್ರು ಮಧ್ಯ ಬ್ಯಾಟಲ್ ಇರುತ್ತೆ, ನಿತೀಶ್ ಕುಮಾರ್ ರೆಡ್ಡಿ ಜೊತೆಗೆ ಹಾರ್ದಿಕ್ ಪಾಂಡ್ಯಗೆ ಇಂಜುರಿ ಆಯ್ತು ಅಂದ್ರೆ ಅವ್ರು ಸ್ವಲ್ಪ ನಿಗಲಿದೆ ಅಂದ್ರೆ ನಿತೀಶ್ ಕುಮಾರ್ ರೆಡ್ಡಿ, ಇಲ್ಲಾಂದ್ರೆ ಹಾರ್ದಿಕ್ ಪಾಂಡ್ಯನ ಮೇನ್ ಪ್ರಿಫರೆನ್ಸ್ ಆಗಿರ್ತಾರೆ. ಇದರಲ್ಲಿ ಎರಡು ಮಾತಂತೂ ಇಲ್ವೇ ಇಲ್ಲ. ಒಟ್ಟಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಕೂಡ ಆದಷ್ಟು ಅವಕಾಶಗಳನ್ನ ಕೊಡಬೇಕಾಗುತ್ತೆ, ಯಾಕಂದ್ರೆ ಏನ್ ಬೇಕಾದ್ರೂ ಆಗ್ಬೋದು ಹಾರ್ದಿಕ್ ಪಾಂಡ್ಯಗೆ. ಸೊ ಆ ಟೈಮಲ್ಲಿ ಇವರಂತೂ ಖಂಡಿತ ಬ್ಯಾಕಪ್ ಆಗಿ 100% ಇದ್ದೇ ಇರ್ತಾರೆ. ಅಂಡ್ ವರ್ಲ್ಡ್ ಕಪ್ ಸ್ಕ್ವಾಡ್ಗೂ ಕೂಡ ನಿತೀಶ್ ಕುಮಾರ್ ರೆಡ್ಡಿ ಅವರು ಸೆಲೆಕ್ಟ್ ಆಗುವಂತ ಎಲ್ಲ ಲಕ್ಷಣಗಳಿದೆ. ಜೊತೆಗೆ ನಾವು ರೈಟ್ ಆಫ್ ಮಾಡೋದಕ್ಕಾಗಲ್ಲ ಇವ್ರನ್ನ, ಜಡೇಜಾ ನೀಡ್ಸ್ ಟು ಪರ್ಫಾರ್ಮ್ ವೆಲ್. ಹೌದು, ಇವಾಗ ಒಂದು ಸ್ವಲ್ಪ ನೆಗೆಟ್ ಆಗಿದ್ದಾರೆ, ಹಂಗೆ ಹಿಂಗೆ ಆಡ್ತಾ ಇದ್ದಾರೆ.
ಇಂಟರ್ನ್ಯಾಷನಲ್ ಸರ್ಕ್ಯೂಟಲ್ಲಿ ಅಷ್ಟು ಚೆನ್ನಾಗಿ ಹೆವಿಯಾಗಿ ಕಾಣಿಸ್ತಾ ಇಲ್ಲ. ಟೆಸ್ಟಿಂದನೂ ಕಿತ್ತಾಕೋದ್ರು ಇವಾಗ, ಅಂದರೆ ಸೆಲೆಕ್ಟ್ ಮಾಡ್ಕೊಂಡಿರಲಿಲ್ಲ. ಆ್ಯಂಡ್ ಇಲ್ಲಿ ODIಸ್ಲು ಕೂಡ ಅನ್ಸರ್ಟನ್ ಆಗಿ ಕಾಣಿಸ್ತಾ ಇದೆ. ಅಫ್ಘಾನಿಸ್ತಾನ್ ಸೀರೀಸಲ್ಲಂತೂ ಇಲ್ಲ, ಇಂಗ್ಲೆಂಡ್ ಸೀರೀಸ್ ಇರ್ತಾರೋ ಅದು ಕೂಡ ಒಂದು ಕ್ವಶನಬಲ್ ಆಗಿದೆ. ಸೊ ಇನ್ ಕೇಸ್ ಏನಾದರೂ ಜಡೇಜಾ ಅವ್ರನ್ನ ತೊಗೊಂಡ್ರು ಅಂತಂದರೆ, ಒಳಗಡೆ ಕರ್ಕೊಂಡ್ರು ಅಂತಂದರೆ, ಸೊ ಅವರು ಸೆಕೆಂಡ್ ಆಲ್ ರೌಂಡರ್ ಆಗಿರ್ತಾರೆ. ಜೊತೆಗೆ ಅವ್ರನ್ನ ರೈಟ್ ಆಫ್ ಮಾಡೋದಕ್ಕೆ ಆಗೋದಿಲ್ಲ. ಗುರು ಸಖತ್ ಪ್ಲೇಯರ್ ರವೀಂದ್ರ ಜಡೇಜಾ, ಯಾವ್ದಿದ್ರು ಕೂಡ ಪ್ರೂವನ್ ಪ್ಲೇಯರು. ಸೊ ಅವ್ರನ್ನೂ ಕೂಡ ಆಡಿಸ್ಬೇಕಾಗತ್ತೆ, ಅವರು ಕೂಡ ಒಂದು ಲಾಸ್ಟ್ ಚಾನ್ಸ್ ಕೊಡಬೇಕಾಗತ್ತೆ ಅನ್ನೋ ಥರ ಇವ್ರು ಹೇಳಿದ್ದಾರೆ. ಒಂಥರ ಹೌದು, ಒಂಥರ ಅನ್ಸಂಗ್ ಹೀರೋ ಅಂತ ಹೇಳ್ತಾರಲ್ಲ ಜಡೇಜಾ ಅವರು, ಆ ಥರ. ಸೊ ಸಿಕ್ಕಾಪಟ್ಟೆ ಆಡ್ಬಿಟ್ಟಿದ್ದಾರೆ. ಒಂದು ಅವಕಾಶ, ಒಂದು ಲಾಸ್ಟ್ ಚಾನ್ಸ್ಗೋಸ್ಕರ ಅವರು ಕೂಡ 2027 ವರ್ಲ್ಡ್ ಕಪ್ ಆಡಬೇಕು ಅಂತ ವೈಟ್ ಮಾಡ್ತಾ ಇರ್ತಾರೆ. ನೋಡೋಣ ಏನಾಗುತ್ತೆ. ಅಪ್ಡೇಟ್ ನಂಬರ್ 6 ಕಾಕ್ಸ್ ಬಗ್ಗೆ, ಜಾರ್ಡನ್ ಕಾಕ್ಸ್ ಬಗ್ಗೆ ಮಾತಾಡಿದ್ರೆ ಬ್ರ್ಯಾಂಡನ್ ಮ್ಯಾಕಲಮ್ ಅವರು ಟೆಸ್ಟ್ ಆಕ್ಟಿವ್ ಆಗಿ ನಡೀತಾ ಇದೆ. ಸೊ ಇವ್ರನ್ನ ನಂಬರ್ 7th ಸ್ಲಾಟಲ್ಲಿ ಏನೋ ಆಡಿಸ್ಬೇಕು ಅಂತ ಅನ್ಕೊಂಡವ್ರಂತೆ ಅಂತ ಈಗ ಅಪ್ಡೇಟ್ ಬಂದಿದೆ. ಹೌದು, ಅವ್ರು IPL ಸಿಕ್ಕಾಬಿಟ್ಟೆ ಬಿಸಿ ಇದ್ರು. IPL ಹಂಗೆ ಸ್ವಲ್ಪ ಆಡಿದ್ದಾರೆ, ಅಂದರೆ ಮ್ಯಾಚಲ್ಲಿ ಆಡ್ದಿರ್ಬೋದು, ಬಟ್ ಎಲ್ಲ ತಿಳ್ಕೊಂಬಂದಿರಲ್ಲ, ಹೋಗ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಕೊಂಡು ಅದು ಇದೆಲ್ಲ ಮಾಡ್ಕೊಂಬಂದಿದ್ದಾರೆ. ಆ್ಯಂಡ್ ಎಕ್ಸ್ಪೀರಿಯನ್ಸ್ನ ಕೂಡ ತಗೊಂಬಂದಿದ್ದಾರೆ. ಅವ್ರನ್ನ ಎಲ್ಲ ಅನಲೈಸ್ ಮಾಡಾದ್ಮೇಲೆ ಅವ್ರನ್ನ ಯಾವ ಸ್ಲಾಟಲ್ಲಿ ಆಡಿಸ್ಬೇಕು ಅಂತ ನಾವು ಡಿಸೈಡ್ ಮಾಡಿದ್ರು. ಆಲ್ಮೋಸ್ಟ್ ಒಂದು 7ನೇ ಪೊಸಿಷನಲ್ಲಿ ಆ ಕ್ರಮಾಂಕದಲ್ಲಿ ಅವ್ರನ್ನ ಆಡಿಸ್ತು ಅಂದರೆ ಬೆಟರ್ ಆಗಿರುತ್ತೆ, ಆಡಬಹುದು ಅಂತ. ಅಂದರೆ ಡೆಬ್ಯೂ ಆಗಿಲ್ಲ ಅವ್ರನ್ನ ಟೆಸ್ಟ್ ಫಾರ್ಮೆಟಲ್ಲಿ. ಸೊ ಡೆಬ್ಯೂ ಮಾಡುವಂಥ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ ಜಾರ್ಡನ್ ಕಾಕ್ಸ್ ಅವರು. IPL ಅಂತೂ ಚಾನ್ಸ್ ಸಿಗಲಿಲ್ಲ, ಅಟ್ಲೀಸ್ಟ್ ಇವಾಗ ಇಂಗ್ಲೆಂಡ್ ಟೀಮಲ್ಲಿ ಟೆಸ್ಟ್ ಡೆಬ್ಯೂನಾದರೂ ಆಗಲಿ, ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಇನ್ ಕೇಸ್ ಏನಾದ್ರು ಮಾಡಿದ್ರು ಅಂತಂದ್ರೆ. ಅಪ್ಡೇಟ್ ನಂಬರ್ 7 ಬರ್ತಾ ಇರೋ ಅಪ್ಡೇಟ್ ಪ್ರಕಾರ ಸ್ಕ್ವಾಡ್ಗಳಂತೂ ಪಟ ಅಂತ ಅನೌನ್ಸ್ ಆದವು ಲಾಸ್ಟ್ ವೀಕಲ್ಲಿ. ಸೊ ಈಗ ಬರ್ತಿರೋ ಅಪ್ಡೇಟ್ ಏನು ಅಂತಂದರೆ, ಇಂಡಿಯಾ ಸ್ಕ್ವಾಡ್ ಫಾರ್ ಇಂಗ್ಲೆಂಡ್ ಸೀರೀಸ್ ಏನಿದೆ, ODI ಸೀರೀಸ್ಗೆ ಬರ್ತಾ ಇರುವಂಥ ಸ್ಕ್ವಾಡು ಸೊ ಈ ವೀಕಲ್ಲಿ ಅನೌನ್ಸ್ ಆಗುತ್ತೆ ಅಂತ ಅಪ್ಡೇಟ್ ಇದೆ. ಆ್ಯಂಡ್ ಈ ಒಂದು ಸ್ಕ್ವಾಡಲ್ಲಿ ಬಹುತೇಕವಾಗಿ ವಿರಾಟ್ ಕೊಹ್ಲಿ ಅವರು 100% ಇದ್ದೇ ಇರ್ತಾರೆ ಅನ್ನೋದನ್ನು ಕೂಡ ಅಪ್ಡೇಟು ಬರ್ತಾ ಇದೆ. ಸೊ ಹೋಪ್ ಫಾರ್ ದ ಬೆಸ್ಟ್. ನೋಡೋಣ ODI ಸ್ಕ್ವಾಡು ಅನೌನ್ಸ್ ಆಗ್ತಾ ಇದೆ ಅದು ಯಾವ ಥರ ಇರುತ್ತೆ ಅಂತ. ಇವಾಗ ಏನು ಮೇಂಟೈನ್ ಮಾಡಿದ್ದಾರೆ, ಸೊ ಆಲ್ಮೋಸ್ಟ್ ಇದೇ ಥರ ಇರುತ್ತೆ ಸ್ಕ್ವಾಡು. ಅಂದರೆ ವಿರಾಟ್ ಕೊಹ್ಲಿ ಅವರು ಆಬ್ಸೆಂಟ್ ಆದರು, ರಿಪ್ಲೇಸ್ಮೆಂಟ್ಗಳನ್ನೂ ಕೂಡ ಅನೌನ್ಸ್ ಮಾಡಿದ್ದಾರೆ. ಅಥವಾ ಏನಾದ್ರು ಬೇರೆ ಥರ ವೇರಿಯೇಷನ್ ಮಾಡಿದ್ರೆ, ಜಡೇಜಾನ ಕರ್ಕೊಂಬರೋದು, ಕೊಹ್ಲಿನೂ ಕೂಡ ಕರ್ಕೊಂಬರೋದು, ಸೊ ಹಾರ್ದಿಕ್ ಪಾಂಡ್ಯನೂ ಕರ್ಕೊಂಬರೋದು, ಈ ಥರ ಏನಾದ್ರು ಆಗುತ್ತಾ ಕಾದ್ ನೋಡ್ಬೇಕು. ಅಪ್ಡೇಟ್ ನಂಬರ್ 7 ವಿವಿಯನ್ ರಿಚರ್ಡ್ಸ್ ಬಗ್ಗೆ ಮಾತಾಡಿದ್ರೆ, ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡಿದ್ರೆ, ರವಿ ಶಾಸ್ತ್ರಿ ಅವ್ರು ನಾನು ಸಾಕಷ್ಟು ಆಡಿದ್ದೀನಿ ವಿವಿಯನ್ ರಿಚರ್ಡ್ಸ್ ಜೊತೆಗೆ ಅವಾಗಿನ ಕಾಲದಲ್ಲಿ. ಸೊ ನನಗೆ ವಿರಾಟ್ ಕೊಹ್ಲಿ ನೋಡಿದಾಗೆಲ್ಲ ಅನ್ಸುತ್ತೆ ಒಂದೇನೆ, ವಿವಿಯನ್ ರಿಚರ್ಡ್ಸು ನಮ್ಮ ಕಾಲದಲ್ಲಿ ವಿವಿಯನ್ ರಿಚರ್ಡ್ಸ್ ಅಂತಂದರೆ ಈ ಥರ ವಿರಾಟ್ ಕೊಹ್ಲಿ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದಾರಲ್ಲ ಇವಾಗ, ಗತ್ತು ಗಮ್ಮತ್ತು ಗಾಂಭೀರ್ಯ ಅನ್ನೋದನ್ನ. ಸೊ ಕ್ರಿಕೆಟ್ ಜಗತ್ತಲ್ಲಿ ಯಾರು ಕೂಡ ಆ ಕಾಲದಲ್ಲಿ ಕ್ರಿಯೇಟ್ ಮಾಡಲ್ಲ. ಸರ್ ವಿವಿಯನ್ ರಿಚರ್ಡ್ಸು ಮಾತ್ರ ಅದನ್ನ ಕ್ರಿಯೇಟ್ ಮಾಡಿದ್ದು. ಇದ್ರೆ ಹಿಂಗಿರ್ಬೇಕು, ಆಡಿದ್ರೆ ಹಿಂಗೆ ಆಡಬೇಕು ಅಂತ ಕ್ರಿಯೇಟ್ ಮಾಡಿದ್ದೆ ಅವರು ಆವಾಗಿನ ಕಾಲದಲ್ಲಿ. ಸೊ ವಿರಾಟ್ ಕೊಹ್ಲಿನ ನೋಡ್ತಂದ್ರೆ ಅವರ ಸಕ್ಸಸ್ಸಾರ್ ಥರ ಕಾಣಿಸ್ತಾ ಇದೆ, ಅವ್ರನ್ನ ರೆಪ್ಲಿಕೇಟ್ ಥರ ಕಾಣಿಸ್ತಾ ಇದೆ ನನಗೆ ಅಂತ ಇದು ಹೇಳಿದ್ದನ್ನು ಸಾಕಷ್ಟು ಜನ ಹೇಳಿದ್ದಾರೆ. ಬರೀ ಇವ್ರು ಮಾತ್ರ ಅಲ್ಲ, ವಿರಾಟ್ ಅವರೇ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ವಿರಾಟ್ ಕೊಹ್ಲಿ ಅವ್ರನ್ನ ನೋಡ್ತೋ ವಿವಿಯನ್ ರಿಚರ್ಡ್ಸ್ ಹೇಳಿದ್ದಾರೆ, ನನ್ನನ್ನು ನೋಡ್ದಂಗೆ ಆಗುತ್ತೆ ಗುರು ನಿನ್ನ ನೋಡಿದ್ರೆ ಅಂತ. ಆ್ಯಂಡ್ ವಿರಾಟ್ ಕೊಹ್ಲಿ ಕೂಡ ಸಿಕ್ಕಾಪಟ್ಟೆ ಹೇಳೋರು ಮಾಡಿದ್ದಾರೆ ಸರ್ ವಿವಿಯನ್ ರಿಚರ್ಡ್ಸ್ನ. ಅವರು ಕೂಡ ನೋಡಿದ್ದಾರೆ ಸಿಕ್ಕಾಪಟ್ಟೆ, ಅವ್ರು ಹಿಂಗೆ ಆಡ್ತಾ ಇದ್ರು, ಅವ್ರ ಆಟಿಟ್ಯೂಡ್ ಹಿಂಗಿತ್ತು, ಆ ಹೆಲ್ಮೆಟ್ ಇಲ್ಲದೆ ಇರೋವಂಥ ಕಾಲದಲ್ಲಿ ಆಡಿದ್ದು. ಸೊ ಇವಾಗ ಆಡೋದು ಬಿಡಿ, ಬಟ್ ಅವಾಗ ಇವ್ರದ್ದೊಂದು ಸಿಕ್ಕಾಪಟ್ಟೆ ಒಂದು ನನಗೆ ಇಷ್ಟ ಆಗೋದೇನು ಗೊತ್ತಾ, ವಿವಿಯನ್ ರಿಚರ್ಡ್ಸ್ ಅವ್ರದ್ದೊಂದು ಇಂಟರ್ವ್ಯೂಲಿ ಹೇಳ್ತಾರೆ, ಅವಾಗ ಹೆಲ್ಮೆಟ್ ಇಲ್ದಿರೋ ಅಂಥ ಕಾಲದಲ್ಲಿ, ಆ ಥರ ಬೌನ್ಸರ್ಗಳ ಮೇಲೆ ರೆಸ್ಟ್ರಿಕ್ಷನ್ ಇಲ್ದಿರೋ ಅಂಥ ಕಾಲದಲ್ಲಿ ನೀವು ಬಂದ್ಬಿಟ್ಟು ಹಂಗೆ ಆಡ್ತಾರ, ತಲೆಗೆ ಬುಳ್ಬುಳ್ದಾಗ ಬಾಲ್ ಹಾಕ್ತಿದ್ರು. ಅದು ಹಿಂಗೆ ಅಂತ ಕೇಳಿದಾಗ, ನನ್ನ ಗಂಡಸುಗರು, ಐ ಆಮ್ ಅ ಮ್ಯಾನ್, ನಾನು ಆಡ್ತೀನಿ, ಹೆಂಗಿದ್ರು ಆಡ್ತೀನಿ ನಾನು ಅಂತ ಹೇಳ್ತಾರೆ. ಅಪ್ಡೇಟ್ ನಂಬರ್ 8 ನನ್ನ ಮ್ಯಾಚ್ ಬಗ್ಗೆ ರವಿ ಅಶ್ವಿನ್ ಅವರು ಒಂದು ಪೋಸ್ಟ್ ಹಾಕೊಂಡ್ಬಿಟ್ಟಿದ್ದಾರೆ ಎಕ್ಸಲ್ಲಿ. ದಿಸ್ ಗೇಮ್ won't have as many cameras as we are used to see in IPL ಅಷ್ಟು ಕ್ಯಾಮ್ರಾಸ್ಗಳು ಇರಲಿಲ್ಲ ಈ ಮ್ಯಾಚಲ್ಲಿ. ಬಟ್ ಆದರೂ ಅಂದ್ರೆ ಹೌದು, ಈ ಮ್ಯಾಚಲ್ಲಿ ಏನು ರಿಪ್ಲೈಗಳಾಗಿರಲಿ, ಏನೇನಾಯಿತು ಅಂತ ಮತ್ತೆ ತೋರಿಸೋದಾಗಿರಲಿ, ಏನು IPL ತೋರಿಸೋ ಥರ ಏನು ತೋರಿಸ್ತಾ ಇರಲಿಲ್ಲ. ದ ನೋ ಬಾಲ್ ಕಾಲ್ ಇನ್ ದ ಸೂಪರ್ ಓವರ್ ವಾಸ್ ಡಿಬೇಟಬಲ್. ನಾನು ಹೇಳಿದ್ದೀನಲ್ಲ, ನಾನು ಲಾಸ್ಟ್ ವಿಡಿಯೋ ನೋಡಿದ್ರೆ ಅಂದರೆ ಗೊತ್ತಿರುತ್ತೆ. ಆ ನೋ ಬಾಲ್ ಕಾಲ್ ಆಗಿರ್ಬೋದು, ವೈಡ್ ಕಾಲ್ ಆಗಿರ್ಬೋದು, ಜೊತೆಗೆ ಪೆನಾಲ್ಟಿ ರನ್ಸ್ಗಳಾಗಿರ್ಬೋದು. ಸೊ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿಗಳಾಯಿತು ನಿನ್ನೆ ಮ್ಯಾಚಲ್ಲಿ. ಅಂಪೈರ್ಗಳ ಡಿಸಿಷನು ವಿರುದ್ಧವಾಗಿ ಇಂಡಿಯಾ ಇತ್ತು. ಅಂಪೈರ್ಗಳ ಡಿಸಿಷನ್ ಅವ್ರ ಪರವಾಗಿ ಕೊಡಿದ್ರು, ಇವರು ವಿರುದ್ಧವಾಗಿ ಬಂದು ನಿಂತ್ಕೊಂಡು ಡಿಬೇಟ್ ಮಾಡ್ತಾರೆ, ನಿಂತ್ಕೊಂಡಲ್ಲ ಹೆಂಗೆ ಇದು ಹಿಂಗೆ ಅಂತೆಲ್ಲ ಕ್ವಶನ್ ಮಾಡ್ತಾ ಇದ್ರು. ಸೊ ಇವ್ರು ಹೇಳೋದೇನು ಅಂತಂದರೆ, ಲಂಕಾದವರು ಸಿಕ್ಕಾಪಟ್ಟೆ ಟ್ಯಾಕ್ಟಿಕಲಿ ಆಡಿದ್ರು, ಮೈಂಡ್ ಗೇಮ್ಸ್ ಆಡಿದ್ರು. ಲಂಕಾದವರು ಚೆನ್ನಾಗೆ ಎಲ್ಲೆಲ್ಲಿ ಟ್ರಿಗರ್ ಮಾಡಬೇಕಾಗಿತ್ತು, ಎಲ್ಲೆಲ್ಲಿ ಆ ಒಂದು ಬಟನ್ನ ಒತ್ತಬೇಕಾಗಿತ್ತು ಇಂಡಿಯಾಗೆ, ಕಡಕಾಗಿ ಒತ್ತುತ್ತಾ ಇದ್ರು ಅವರು. ಸೊ ಇದನ್ನ ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ, ಬಟ್ ಆದರೂ ನಮಗೆ ಇಂಡಿಯನ್ಸ್ಗೆ ನೋಡಿದಾಗ ಇದು ತಪ್ಪು ಅಂತ ಅನ್ನಿಸ್ಬೋದು. ಬಟ್ ಇಂಡಿಯಾದವರು ನಾವೇನಾದ್ರು ಮಾಡಿತ್ತು ಅಂತಂದರೆ, ಶ್ರೀಲಂಕಾದವರಿಗೆ ಆ ಒಂದು ಬಟನ್ನ ಟ್ರಿಗರಿಂಗ್ ಬಟನ್ನ ಒತ್ತುತ್ತಾ ಇತ್ತು ಅಂತಂದರೆ, ಅವಾಗ ಇಲ್ಲ ಸಾಕತ್ತು ಮಸ್ತ್ ಚಿಂದಿ ಅಂತ ಹೇಳ್ತಾ ಇದ್ವಿ. ಸೊ ಅವ್ರು ಟ್ರಿಗರ್ ಮಾಡ್ತಾ ಇದ್ರು ಅಷ್ಟೇ ಇಂಡಿಯನ್ಸ್ಗೆ. ಆ್ಯಂಡ್ ಇಟ್ಸ್ ಜಸ್ಟ್ ಅ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದ ಗೇಮ್ ಅನ್ನೋ ಥರನೇ ಹೇಳಿದ್ದಾರೆ. ಸೊ ಒಬ್ವಿಯಸ್ಲಿ ಫ್ರಸ್ಟ್ರೇಟ್ ಅಂತೂ ಆಗಿತ್ತು ಇಂಡಿಯನ್ಸ್ಗೆ ಎಲ್ಲರಿಗೂ, ಯಾಕಂದರೆ ಅಂಪೈರ್ಸ್ ವಿರುದ್ಧವಾಗಿ ಎಲ್ಲರೂ ಇಂಡಿಯನ್ಸ್ ಎಲ್ಲ ರೊಚ್ಚಿಗೆ ನಿಂತ್ಕೊಂಡಿದ್ರು. ಸೊ ಅವರು ಅಂಪೈರ್ಸ್ ಪರವಾಗಿ ನಿಂತ್ಕೊಂಡಿದ್ರು ಅಷ್ಟೇ ಅಲ್ಲಿ. ಸೊ ಅದು ಇಂಡಿಯನ್ಸ್ಗೆ ಸಿಕ್ಕಾಪಟ್ಟೆ ಟ್ರಿಗರ್ ಆಗ್ತಾ ಇತ್ತು. ಸೊ ಅದರಿಂದನೇ ಜಗಳ ಆಗಿದ್ದು ಬೇಸಿಕಲಿ, ಅದನ್ನೇ ಹಾಕಿದ್ರು ಅವ್ರನ್ನೂ ಕೂಡ. ಮತ್ತೆ ಸಿಗೋ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಇಷ್ಟ ಆಗಿದ್ದು ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಮನೆ ವಿಡಿಯೋ ಸ್ವಲ್ಪ ಇಷ್ಟ ಆಗಿದೆ, ಲೈಕ್ ಉದ್ರಿಸಿ ಗಾಯ್ಸ್.